ಗೆಳೆಯರೇ, ನಮ್ಮ ಒಂದು ಫೇಸ್ಬುಕ್ನಲ್ಲಿ ಹಾಕಿರುವಂಥ ಸ್ಟೋರಿಯಲ್ಲಿ ಆ ಒಂದು ಸ್ಟೋರಿ ರಿಪ್ಲೈನ ಯಾವ ರೀತಿ ನಾವು ಆಫ್ ಮಾಡಬೇಕು ಅಂತ ನಾನಿವತ್ತು ಹೇಳ್ತೀನಿ. ಅಂದರೆ ನಾವು ಹಾಕಿರುವಂಥ ಸ್ಟೋರಿಗೆ ಯಾರೂ ಕೂಡ ರಿಪ್ಲೈ ಮಾಡಬಾರ್ದು. ಅಂದರೆ ನಾವು ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಯಾವ ಆಪ್ಷನ್ ಅಂತ ಸಂಪೂರ್ಣವಾಗಿ ನಾನಿವತ್ತು ಹೇಳ್ತೀನಿ. ಅದಕ್ಕಾಗಿ ಫೇಸ್ಬುಕ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ಕಡೆಗೆ 3 ಗೆರೆಗಳಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಕಡೆಗೆ ಇಲ್ಲಿದೆ ನೋಡಿ ಮೇಲ್ಗಡೆ, ನಮ್ಮ ಒಂದು ಮೇಲ್ಗಡೆ ಒಂದು ಏನೊಂದು ಇಲ್ಲಿ 3 ಗೆರೆಗಳಿರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಈ ರೀತಿ ಪ್ರೊಫೈಲ್ ಫೋಟೋ ಕೂಡ ನಿಮಗೆ ತೋರಿಸ್ಬಹುದು. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸ್ಟೋರಿ ಅಂತ ಒಂದು ಆಪ್ಷನ್ ಇರುತ್ತೆ, ಸ್ಟೋರೀಸ್ ಅಂತ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಸ್ಟೋರೀಸ್ ಅಂತ, ಆ ಒಂದು ಆಪ್ಷನ್ನ ಓಪನ್ ಮಾಡ್ಕೋಬೇಕು. ಸ್ಟೋರೀಸ್ ಆಪ್ಷನ್ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಅಲೌ ಫಾಲೋವರ್ಸ್ ಟು ರಿಪ್ಲೈ ಯುವರ್ ಸ್ಟೋರೀಸ್ ಅಂತ. ಆ ಒಂದು ಆಪ್ಷನನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ ಅಲೌ ಫಾಲೋವರ್ಸ್ ಟು ರಿಪ್ಲೈ ಯುವರ್ ಸ್ಟೋರೀಸ್ ಅಂತ. ಆ ಒಂದು ಆಪ್ಷನನ್ನು ನೀವು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ನಂತರದಲ್ಲಿ ನಿಮಗೆ ನೀವು ಯಾವುದೇ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದರೂ ಕೂಡ ಕೇವಲ ನೋಡ್ತಾರೆ ಅಷ್ಟೇ, ರಿಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಯಾರೂ ಕೂಡ ನಿಮಗೆ ರಿಪ್ಲೈ ಮಾಡೋದಿಲ್ಲ. ಈ ರೀತಿ ಒಂದು ಆಪ್ಷನ್ನ ಆಫ್ ಮಾಡೋದ್ರಿಂದ ಫೇಸ್ಬುಕ್ ಸ್ಟೋರಿನಲ್ಲಿ ನೀವು ಯಾವುದೇ ಒಂದು ರಿಪ್ಲೈನ ಒಂದು ಆಫ್ ಮಾಡಬಹುದು.